ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್. ಈ ವಿಡಿಯೋದಲ್ಲಿ ಫಿಸಿಕ್ಸ್ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಕ್ವೆಶನ್ಸ್ಗಳನ್ನು ನೋಡ್ತಾ ಹೋಗೋಣ ವಿತ್ ಆನ್ಸರ್. ಸೊ ಫಸ್ಟ್ ಕ್ವೆಶನ್, ರೈಟ್ ಎ ನೋಟ್ ಆನ್ ಅಲ್ಟ್ರಾಸೋನೋಗ್ರಫಿ. ಸೊ ಇದನ್ನು ಸುಮಾರಷ್ಟು ಕ್ವೆಶನ್ ಪೇಪರ್ಗಳಲ್ಲಿ ಕೇಳಿದ್ದಾರೆ. ಅಲ್ಟ್ರಾಸೋನೋಗ್ರಫಿ ಈಸ್ ಎ ಮೆಡಿಕಲ್ ಡಯಾಗ್ನೋಸ್ಟಿಕ್ ಟೆಕ್ನಿಕ್ that uses high frequency sound waves to produce images of internal body structures. ಅಲ್ಟ್ರಾಸೋನೋಗ್ರಫಿ ಅನ್ನುವಂಥದ್ದು ಒಂದು ಮೆಡಿಕಲ್ ಡಯಾಗ್ನೋಸ್ಟಿಕ್ ಟೆಕ್ನಿಕ್, ಒಂದು ಡಯಾಗ್ನೋಸ್ ಮಾಡುವಂಥ ಒಂದು ಮೆಥಡ್ ದಟ್ ಯೂಸಸ್ ಹೈ ಫ್ರೀಕ್ವೆನ್ಸಿ ಸೌಂಡ್ ವೇವ್ಸ್. ಸೊ ಈ ಮೆಥಡಲ್ಲಿ ಹೈ ಫ್ರೀಕ್ವೆನ್ಸಿ ಸೌಂಡ್ ವೇವ್ಸ್ಗಳನ್ನು ಯೂಸ್ ಮಾಡಿಕೊಂಡು ಇಂಟರ್ನಲ್ ಬಾಡಿ ಸ್ಟ್ರಕ್ಚರ್ಸ್ಗಳ ಇಮೇಜಸನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಇಂಟರ್ನಲ್ ಬಾಡಿ ಸ್ಟ್ರಕ್ಚರ್ಸ್ ಅಂದರೆ ಬಾಡಿ ಒಳಗಡೆ ಇರುವಂತಹ ಸ್ಟ್ರಕ್ಚರ್ಸ್ಗಳು. ಸೊ ಆರ್ಗನ್ಸ್ ಆಗಿರ್ಬೋದು, ಅಬ್ನಾರ್ಮ್ಯಾಲಿಟೀಸ್ ಆಗಿರ್ಬೋದು, ಸೊ ಅವುಗಳ ಇಮೇಜಸ್, ಫೋಟೋಸ್ನ ಪ್ರೊಡ್ಯೂಸ್ ಮಾಡ್ತಾರೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಅಲ್ಟ್ರಾಸೌಂಡ್ ಇಮೇಜಿಂಗ್. ಇದನ್ನು ಅಲ್ಟ್ರಾಸೌಂಡ್ ಇಮೇಜಿಂಗ್ ಅಂತಲೂ ಕೂಡ ಕರೀತಾರೆ. ಎ ಡಿವೈಸ್ ಕಾಲ್ಡ್ ಟ್ರಾನ್ಸ್ಡ್ಯೂಸರ್ ಎಮಿಟ್ಸ್ ಅಲ್ಟ್ರಾಸೌಂಡ್ ವೇವ್ಸ್ ಇನ್ ಟು ದ ಬಾಡಿ. ಸೊ ಒಂದು ಡಿವೈಸ್ ಇದೆ ಟ್ರಾನ್ಸ್ಡ್ಯೂಸರ್ ಅಂತ, ಇದು ಬಾಡಿ ಒಳಗಡೆ ಅಲ್ಟ್ರಾಸೌಂಡ್ ವೇವ್ಸನ್ನು ಎಮಿಟ್ ಮಾಡುತ್ತೆ. ದೀಸ್ ವೇವ್ಸ್ ರಿಫ್ಲೆಕ್ಟೆಡ್ ಬ್ಯಾಕ್ ವೆನ್ ದೇ ಹಿಟ್ ದ ಟಿಶ್ಯೂಸ್ ಆಫ್ ಡಿಫರೆಂಟ್ ಡೆನ್ಸಿಟೀಸ್. ಸೊ ಏನು ಈ ವೇವ್ಸ್ಗಳು ಬಾಡಿ ಒಳಗಡೆ ಎಂಟರ್ ಆಗುತ್ತೆ. ಸೊ ಎಂಟರ್ ಆದಮೇಲೆ ದ ರಿಫ್ಲೆಕ್ಟೆಡ್ ಬ್ಯಾಕ್, ಅವು ಹೊರಗಡೆ ಮತ್ತೆ ರಿಫ್ಲೆಕ್ಟ್ ಆಗುತ್ತೆ. ಯಾವಾಗ ಅಂತ ಅಂದರೆ, ಸೊ ಡಿಫರೆಂಟ್ ಡೆನ್ಸಿಟಿಗಳಿರುವಂತಹ ಟಿಶ್ಯೂಗಳ ಮೇಲೆ ಅವು ಬಿದ್ದಾಗ ಅವು ರಿಫ್ಲೆಕ್ಟ್ ಆಗುತ್ತೆ. ಸೊ ರಿಫ್ಲೆಕ್ಟ್ ಆಗಬೇಕಾದ್ರೆ ಒಂದು ಸೌಂಡ್ ಫಾರ್ಮ್ ಆಗುತ್ತೆ, ಎಕೋ ಫಾರ್ಮ್ ಆಗುತ್ತೆ. ದ ರಿಟರ್ನಿಂಗ್ ಎಕೋಸ್ ಆರ್ ಕನ್ವರ್ಟೆಡ್ ಇನ್ ಟು ಇಮೇಜಸ್ ಆನ್ ಎ ಮಾನಿಟರ್ ಯೂಸಿಂಗ್ ಎ ಕಂಪ್ಯೂಟರ್ ಸಿಸ್ಟಮ್. ಸೊ ಈ ರಿಟರ್ನಿಂಗ್ ಎಕೋಸ್ ಏನಿದೆ, ಎಕೋ ಫಾರ್ಮ್ ಆಗುತ್ತಲ್ವ, ಸೊ ಅದನ್ನು ಇಮೇಜ್ ಆಗಿ ಕನ್ವರ್ಟ್ ಮಾಡ್ತಾರೆ ಆನ್ ಎ ಮಾನಿಟರ್ ಯೂಸಿಂಗ್ ಎ ಕಂಪ್ಯೂಟರ್ ಸಿಸ್ಟಮ್. ಅಲ್ಟ್ರಾಸೋನೋಗ್ರಫಿ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಎಕೋ ಫಾರ್ಮೇಷನ್ ವೇರ್ sound waves travel through the body and reflect from organs, fluid or soft tissues. So ultrasonography echo formation principle ಮೇಲೆ ವರ್ಕ್ ಮಾಡುತ್ತೆ. ಸೊ ಇಲ್ಲಿ ಸೌಂಡ್ ವೇವ್ಸು ಬಾಡಿ ಒಳಗಡೆ ಟ್ರಾವೆಲ್ ಆಗುತ್ತೆ ಆ್ಯಂಡ್ ಯಾವಾಗ ಅದು ಆ ಸೌಂಡ್ ವೇವು ಆರ್ಗನ್ನು, ಫ್ಲೂಯಿಡ್ಡು ಅಥವಾ ಸಾಫ್ಟ್ ಟಿಶ್ಯೂ ಮೇಲೆ ಬೀಳುತ್ತೆ, ಅದು ಎಗೇನ್ ರಿಫ್ಲೆಕ್ಟ್ ಆಗುತ್ತೆ. ಓಕೆ, ಸೊ ಅದರ ಬೇಸಿಸ್ ಮೇಲೆ ಅಲ್ಟ್ರಾಸೋನೋಗ್ರಫಿ ವರ್ಕ್ ಮಾಡುತ್ತೆ. It is useful for observing movement such as beating of the heart or blood flow in vessels. ಸೊ ಇದನ್ನು ಒಂದಿಷ್ಟು ಮೂಮೆಂಟ್ಗಳನ್ನು ಅಬ್ಸರ್ವ್ ಮಾಡೋದಕ್ಕೆ ಯೂಸ್ಫುಲ್ ಆಗುತ್ತೆ. ಸೊ ಯಾವುದು ಅಂತ ನೋಡೋದಾದರೆ ಹಾರ್ಟ್ ಬೀಟ್ ಆಗಿರ್ಬೋದು ಅಥವಾ ಬ್ಲಡ್ ಫ್ಲೋ ಇನ್ ವೆಸಲ್ಸ್. ಸೊ ರಕ್ತನಾಳಗಳಲ್ಲಿ ಬ್ಲಡ್ ಫ್ಲೋ ಆಗುತ್ತಲ್ವ, ಸೊ ಅದೆಲ್ಲವನ್ನು ಕೂಡ ಅದರ ಮೂಮೆಂಟನ್ನು ಅಬ್ಸರ್ವ್ ಮಾಡೋದಕ್ಕೆ ಅಲ್ಟ್ರಾಸೋನೋಗ್ರಫಿ ತುಂಬಾ ಹೆಲ್ಪ್ಫುಲ್ ಆಗಿದೆ. ಸೊ ಇದರ ಅಡ್ವಾಂಟೇಜಸ್ ನೋಡೋದಾದರೆ, ಇಟ್ ಈಸ್ ಕಂಪ್ಲೀಟ್ಲಿ ಇನ್ವೇಸಿವ್ ಆ್ಯಂಡ್ ಪೇನ್ಲೆಸ್. ಸೊ ಇದೇನಾಗುತ್ತೆ, ತುಂಬ ಬೇಗ ಸ್ಪ್ರೆಡ್ ಆಗುತ್ತೆ ಬಾಡಿ ಒಳಗಡೆ ಆ್ಯಂಡ್ ಪೇನ್ಲೆಸ್ ಆ್ಯಂಡ್ ನೋವು ಕೂಡ ಇರೋದಿಲ್ಲ. ಇಟ್ ಡಸ್ ನಾಟ್ ಯೂಸ್ ಅಯೋನೈಸಿಂಗ್ ರೇಡಿಯೇಷನ್, ಮೇಕಿಂಗ್ ಇಟ್ ಸೇಫ್ ಈವನ್ ಫಾರ್ ಪ್ರೆಗ್ನೆಂಟ್ ವಿಮೆನ್. ಸೊ ಇದು ಇಟ್ ಡಸ್ ನಾಟ್ ಯೂಸ್ ಅಯೋನೈಸಿಂಗ್ ರೇಡಿಯೇಷನ್. ಸೊ ಯಾವುದೇ ರೀತಿಯಾದಂಥ ಅಯೋನೈಸಿಂಗ್ ರೇಡಿಯೇಷನ್ನ ಇಲ್ಲಿ ಯೂಸ್ ಮಾಡಲ್ಲ. ಆದ್ದರಿಂದ ಇದು ಪ್ರೆಗ್ನೆಂಟ್ ವಿಮೆನ್ಸಿಗೂ ಕೂಡ ಸೇಫ್ ಆಗಿರುತ್ತೆ. It is portable and relatively inexpensive compared to CT, that is computed tomography, and MRI, magnetic resonance image. ಸೊ ಇದು ಪೋರ್ಟಬಲ್ ಆಗಿದೆ ಆ್ಯಂಡ್ CT ಸ್ಕ್ಯಾನ್ ಮತ್ತು MRI ಸ್ಕ್ಯಾನ್ಗೆ ಕಂಪೇರ್ ಮಾಡಿದ್ರೆ ಇದರ ಕಾಸ್ಟು ಕೂಡ ಕಮ್ಮಿ ಇರುತ್ತೆ. ಸೊ ಇದರ ಯೂಸಸ್ ನೋಡೋದಾದರೆ, ಇಟ್ ಈಸ್ ಯೂಸ್ಡ್ ಟು ಮಾನಿಟರ್ ಪ್ರೆಗ್ನೆನ್ಸಿ ಆ್ಯಂಡ್ ಫೀಟಲ್ ಡೆವಲಪ್ಮೆಂಟ್. ಸೊ ಪ್ರೆಗ್ನೆನ್ಸಿನ ಮಾನಿಟರ್ ಮಾಡೋಕ್ಕೆ ಮತ್ತು ಫೀಟಲ್ ಡೆವಲಪ್ಮೆಂಟ್, ಸೊ ಅದನ್ನು ಮಾನಿಟರ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಇಟ್ ಈಸ್ ಯೂಸ್ಡ್ ಟು ಡಿಟೆಕ್ಟ್ ಟ್ಯೂಮರ್ಸ್, ಸಿಸ್ಟ್, ಸ್ಟೋನ್ಸ್ ಆ್ಯಂಡ್ ಅದರ್ ಅಬ್ನಾರ್ಮ್ಯಾಲಿಟೀಸ್. ಸೊ ಇವುಗಳನ್ನು ಡಿಟೆಕ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಇಟ್ ಈಸ್ ಯೂಸ್ಡ್ ಟು ಎಕ್ಸಾಮಿನ್ ಆರ್ಗನ್ಸ್ ಸಚ್ ಆಸ್ ಲಿವರ್, ಕಿಡ್ನೀಸ್, ಹಾರ್ಟ್, ಥೈರಾಯ್ಡ್. ಸೊ ಅದು ಹೇಗೆ ಫಂಕ್ಷನ್ ಮಾಡ್ತಾ ಇದೆ ಆರ್ಗನ್ಸ್ಗಳು, ಸೊ ಅದನ್ನು ಎಕ್ಸಾಮೈನ್ ಮಾಡೋದಕ್ಕೂ ಕೂಡ ಅಲ್ಟ್ರಾಸೋನೋಗ್ರಫಿನ ಯೂಸ್ ಮಾಡ್ತಾರೆ. ಡಾಪ್ಲರ್ ಅಲ್ಟ್ರಾಸೋನೋಗ್ರಫಿ ಈಸ್ ಯೂಸ್ಡ್ ಟು ಮೆಷರ್ ಬ್ಲಡ್ ಫ್ಲೋ ಆ್ಯಂಡ್ ಡಿಟೆಕ್ಟ್ ಬ್ಲಾಕೇಜಸ್ ಆರ್ ಕ್ಲಾಟ್ಸ್ ಇನ್ ವೆಸಲ್ಸ್. ಡಾಪ್ಲರ್ ಅಲ್ಟ್ರಾಸೋನೋಗ್ರಫಿನ ಬ್ಲಡ್ ಫ್ಲೋನ ಮೆಷರ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಮತ್ತು ವೆಸಲ್ಸ್ಗಳಲ್ಲಿ, ರಕ್ತನಾಳಗಳಲ್ಲಿ ಏನಾದರೂ ಬ್ಲಾಕೇಜ್ ಆಗಿದ್ರೆ, ಕ್ಲಾಟ್ ಆಗಿದ್ರೆ ಅದನ್ನು ಐಡೆಂಟಿಫೈ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ರಿಫ್ಲೆಕ್ಷನ್
ಎಕ್ಸ್ಪ್ಲೈನ್ ದ ಲಾಸ್ ಆಫ್ ರಿಫ್ಲೆಕ್ಷನ್. ಸೊ ರಿಫ್ಲೆಕ್ಷನ್ ಅಂದರೆ ಏನು ಮತ್ತು ಅದರ ಲಾಸ್ಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕು. ರಿಫ್ಲೆಕ್ಷನ್ ಅಂದರೆ ರಿಫ್ಲೆಕ್ಷನ್ ಈಸ್ ದ ಫೆನಾಮಿನಾನ್ ವೇರ್ ಲೈಟ್ ರೇಸ್ ಬೌನ್ಸ್ ಬ್ಯಾಕ್ ವೆನ್ ದೇ ಸ್ಟ್ರೈಕ್ ಎ ಸ್ಮೂತ್ ಸರ್ಫೇಸ್. ಸೊ ರಿಫ್ಲೆಕ್ಷನ್ ಅನ್ನುವಂಥದ್ದು ಒಂದು ಪ್ರೋಸೆಸ್, ಒಂದು ಫೆನಾಮಿನಾನ್. ಸೊ ಇಲ್ಲಿ ಒಂದು ಲೈಟ್ ರೇ ಸ್ಮೂತ್ ಸರ್ಫೇಸ್ ಮೇಲೆ ಬೀಳುತ್ತೆ. ಸೊ ಬಿದ್ದ ಮೇಲೆ ಅದು ಬೌನ್ಸ್ ಬ್ಯಾಕ್ ಆಗುತ್ತೆ. ಸೊ ಇದನ್ನು ರಿಫ್ಲೆಕ್ಷನ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಇಸ್ ಲಾಸ್ ಆಫ್ ರಿಫ್ಲೆಕ್ಷನ್. ಫಸ್ಟ್ ಲಾ, ಸೊ ಇದರ ಸ್ಟೇಟ್ಮೆಂಟ್ ಹೀಗಿದೆ: ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ದ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಸೊ ಆ್ಯಂಗಲ್ ಆಫ್ ಇನ್ಸಿಡೆನ್ಸು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ಗೆ ಈಕ್ವಲ್ ಆಗಿದೆ. ದ ಆ್ಯಂಗಲ್ ಎಟ್ ವಿಚ್ ದ ಲೈಟ್ ರೇ ಸ್ಟ್ರೈಕ್ಸ್ ದ ಸರ್ಫೇಸ್, ದಟ್ ಈಸ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಈಸ್ ಸೇಮ್ ಆಸ್ ದ ಆ್ಯಂಗಲ್ ಎಟ್ ವಿಚ್ ಇಟ್ ಬೌನ್ಸ್ ಬ್ಯಾಕ್, ದಟ್ ಈಸ್ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಸೊ ಏನು, ನಮ್ಮ ಲೈಟ್ ರೇ ಸರ್ಫೇಸಿಗೆ ಬಂದು ಸ್ಟ್ರೈಕ್ ಮಾಡುತ್ತೆ, ಬಂದು ಬಿಡುತ್ತಲ್ಲ, ಸೊ ಆಗ ಒಂದು ಆ್ಯಂಗಲ್ ಕ್ರಿಯೇಟ್ ಆಗುತ್ತೆ. ಅದನ್ನು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ಕರೀತಾರೆ. ಸೊ ಅದೇ ಎಗೇನ್ ಬೌನ್ಸ್ ಬ್ಯಾಕ್ ಆಗುತ್ತಲ್ಲ, ಸೊ ಬೌನ್ಸ್ ಬ್ಯಾಕ್ ಆದಾಗ ಸೊ ಅಲ್ಲಿ ಒಂದು ಆ್ಯಂಗಲ್ ಕ್ರಿಯೇಟ್ ಆಗುತ್ತೆ, ಅದನ್ನು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಅಂತ ಕರೀತಾರೆ. ಸೊ ಈ ಎರಡು ಆ್ಯಂಗಲ್ಗಳು ಏನಾಗಿರುತ್ತೆ, ಸೇಮ್ ಆಗಿರುತ್ತೆ. ನೆಕ್ಸ್ಟ್ ಒನ್, ಸೆಕೆಂಡ್ ಲಾ ಸ್ಟೇಟ್ಮೆಂಟು: ದ ಇನ್ಸಿಡೆಂಟ್ ರೇ, ದ ರಿಫ್ಲೆಕ್ಟೆಡ್ ರೇ ಆ್ಯಂಡ್ ದ ನಾರ್ಮಲ್ ಆಲ್ ಲೈ ಇನ್ ದ ಸೇಮ್ ಪ್ಲೇನ್. ಸೊ ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ ಮತ್ತು ನಾರ್ಮಲ್ಲು ಮೂರೂ ಕೂಡ ಸೇಮ್ ಪ್ಲೇನಲ್ಲಿರುತ್ತೆ. ವೆನ್ ಎ ಲೈಟ್ ರೇ falls on a reflecting surface, the incident ray, reflected ray and the normal all lie in the same plane. This means the ray do not bend out of the plane. ಸೊ ಇಲ್ಲಿ ಯಾವಾಗ ಒಂದು ಲೈಟ್ ರೇ ರಿಫ್ಲೆಕ್ಟಿಂಗ್ ಸರ್ಫೇಸ್ ಮೇಲೆ ಬಂದು ಬೀಳುತ್ತೆ, ಆಗ ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ ಮತ್ತು ನಾರ್ಮಲ್ ಮೂರು ಕೂಡ ಒಂದೇ ಪ್ಲೇನಲ್ಲಿರುತ್ತೆ. ಸೊ ಇಲ್ಲಿ ಔಟ್ ಆಫ್ ದ ಪ್ಲೇನ್ ಬೆಂಡ್ ಆಗಲ್ಲ ನಮ್ಮ ಲೈಟ್ ರೇ. ಎಕ್ಸಾಂಪಲ್, ಮಿರರ್ಸ್ ರಿಫ್ಲೆಕ್ಟ್ ಲೈಟ್ ಟು ಫಾರಮ್ ಇಮೇಜಸ್. ಸೊ ಡಯಾಗ್ರಾಮ್ ನೋಡ್ತಾ ಇದ್ದೀರಾ. ಸೊ ಇದು ಒಂದು ಸ್ಮೂತ್ ಸರ್ಫೇಸು. ಸೊ ಇದು ಒಂದು ಲೈಟ್ ರೇ ಬೀಳ್ತಾ ಇದೆ ಬಂದು ಸರ್ಫೇಸ್ ಮೇಲೆ, ಇದನ್ನು ಇನ್ಸಿಡೆಂಟ್ ರೇ ಅಂತ ಕರೀತಾರೆ. ಸೊ ಇದು ಬೌನ್ಸ್ ಬ್ಯಾಕ್ ಆಗುತ್ತೆ. ಸೊ ಇದು ರಿಫ್ಲೆಕ್ಟೆಡ್ ರೇ. ಈ ಸರ್ಫೇಸ್ಗೆ ಒಂದು ಪರ್ಪೆಂಡಿಕ್ಯುಲರ್ ಆಗಿ ಲೈನ್ ಇದೆ, ಇದನ್ನು ನಾರ್ಮಲ್ ಅಂತ ಕರೀತಾರೆ. ಸೊ ಸೆಕೆಂಡ್ ಲಾ ಪ್ರಕಾರ ಈ ಮೂರೂ ಕೂಡ ಸೇಮ್ ಪ್ಲೇನಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಈ ಐ ಅಂತ ಏನಿದೆ ಇದು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಆಗುತ್ತೆ. ಆರ್ ಅಂದರೆ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ನೆಕ್ಸ್ಟ್ ಕ್ವೆಶನ್, ಎಕ್ಸ್ಪ್ಲೈನ್ ಪೊಟೆನ್ಷಿಯಲ್ ಎನರ್ಜಿ ಆ್ಯಂಡ್ ಕೈನೆಟಿಕ್ ಎನರ್ಜಿ. ಸೊ ಫಸ್ಟ್ ಒನ್, ಪೊಟೆನ್ಷಿಯಲ್ ಎನರ್ಜಿ. ಇಟ್ ಈಸ್ ದ ಎನರ್ಜಿ ಪೊಸೆಸ್ಡ್ ಬೈ ಎ ಬಾಡಿ ಡ್ಯೂ ಟು ಇಟ್ಸ್ ಪೊಸಿಷನ್. ಸೊ ಪೊಟೆನ್ಷಿಯಲ್ ಎನರ್ಜಿ ಅನ್ನುವಂಥದ್ದು ಬಾಡಿ ಅಕ್ವೈರ್ ಮಾಡ್ಕೊಂಡಿರುವಂಥ ಒಂದು ಎನರ್ಜಿ ಡ್ಯೂ ಟು ಇಟ್ಸ್ ಪೊಸಿಷನ್. It is stored energy which can be converted into other forms when the position or condition of the object changes. ಸೊ ಇದು ಒಂದು ಸ್ಟೋರ್ಡ್ ಎನರ್ಜಿ. ಇದನ್ನು ನಾವು ಬೇರೆ ಫಾರ್ಮ್ಗೆ ಕನ್ವರ್ಟ್ ಮಾಡ್ಬೋದು. ಸೊ ಯಾವಾಗ ಅಂತ ಅಂದರೆ ಅದರ ಪೊಸಿಷನ್ ಅಥವಾ ಕಂಡೀಷನ್, ಆಬ್ಜೆಕ್ಟಿನ ಪೊಸಿಷನ್ ಅಥವಾ ಕಂಡೀಷನ್ ಚೇಂಜ್ ಆದಾಗ ಆ ಎನರ್ಜಿನ ಬೇರೆ ಫಾರ್ಮ್ಗೆ ನಾವು ಕನ್ವರ್ಟ್ ಮಾಡ್ಬೋದು. ಸೊ ಇದರ ಈಕ್ವೇಷನ್ ಹೀಗಿದೆ: ಪಿ ಇ ಈಕ್ವಲ್ಸ್ ಎಮ್ ಜಿ ಹೆಚ್. ಪಿ ಇ ಅಂದರೆ ಪೊಟೆನ್ಷಿಯಲ್ ಎನರ್ಜಿ, ಎಮ್ ಮಾಸ್ ಆಫ್ ಆಬ್ಜೆಕ್ಟ್, ಜಿ ಅಂದರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಹೆಚ್ ಅಂದರೆ ಹೈಟ್ ಅಬೋವ್ ದ ಗ್ರೌಂಡ್. ಸೊ ಇದಕ್ಕೆ ಒಂದು ಎಕ್ಸಾಂಪಲ್, ವಾಟರ್ ಸ್ಟೋರ್ಡ್ ಇನ್ ಡ್ಯಾಮ್ ಹ್ಯಾಸ್ ಪೊಟೆನ್ಷಿಯಲ್ ಎನರ್ಜಿ. ಸೊ ಏನು ಡ್ಯಾಮಲ್ಲಿ ವಾಟರ್ ಸ್ಟೋರ್ ಆಗಿರುತ್ತಲ್ವ, ಅದಕ್ಕೆ ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ. ಸೊ ನೆಕ್ಸ್ಟ್ ಒನ್, ಕೈನೆಟಿಕ್ ಎನರ್ಜಿ. ಇಟ್ ಈಸ್ ದ ಎನರ್ಜಿ ಪೊಸೆಸ್ಡ್ ಬೈ ಎ ಬಾಡಿ ಡ್ಯೂ ಟು ಇಟ್ಸ್ ಮೋಷನ್. ಕೈನೆಟಿಕ್ ಎನರ್ಜಿ ಅನ್ನುವಂಥದ್ದು ಬಾಡಿ ಅಕ್ವೈರ್ ಮಾಡ್ಕೊಂಡಿರುವಂಥ ಒಂದು ಎನರ್ಜಿ ಡ್ಯೂ ಟು ಇಟ್ಸ್ ಮೋಷನ್. ಆ್ಯನ್ ಆಬ್ಜೆಕ್ಟ್ ದಟ್ ಈಸ್ ಮೂವಿಂಗ್ ಹ್ಯಾಸ್ ಕೈನೆಟಿಕ್ ಎನರ್ಜಿ. ಸೊ ಒಂದು ಆಬ್ಜೆಕ್ಟು ಮೂವ್ ಆಗ್ತಿದೆ ಅಂದರೆ ಸೊ ಅದಕ್ಕೆ ಕೈನೆಟಿಕ್ ಎನರ್ಜಿ ಇದೆ ಅಂತ ಅರ್ಥ. ದ ಫಾಸ್ಟರ್ ಇಟ್ ಮೂವ್ಸ್ ದ ಮೋರ್ ಕೈನೆಟಿಕ್ ಎನರ್ಜಿ ಇಟ್ ಹ್ಯಾಸ್. ಸೊ ಅದು ಫಾಸ್ಟಾಗಿ ಮೂವ್ ಆಗ್ತಿದೆ ಅಂದರೆ ಸೊ ಅದರ ಹತ್ರ ಜಾಸ್ತಿ ಕೈನೆಟಿಕ್ ಎನರ್ಜಿ ಇದೆ ಅಂತ. ಸೊ ಕೈನೆಟಿಕ್ ಎನರ್ಜಿ ಈಕ್ವಲ್ಸ್, ದಟ್ ಈಸ್ ಕೆ ಇ ಈಕ್ವಲ್ಸ್ ಆಫ್ ಎಮ್ ವಿ ಸ್ಕ್ವೇರ್. ಸೊ ಕೆ ಇ ಅಂದರೆ ಕೈನೆಟಿಕ್ ಎನರ್ಜಿ, ಎಮ್ ಅಂತ ಅಂದರೆ ಮಾಸ್ ಆಫ್ ದ ಆಬ್ಜೆಕ್ಟ್, ವಿ ವೆಲಾಸಿಟಿ ಆಫ್ ದ ಆಬ್ಜೆಕ್ಟ್. ಸೊ ಎಕ್ಸಾಂಪಲ್ ನೋಡೋದಾದರೆ ಎ ಮೂವಿಂಗ್ ಬೈಕ್. ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ಸರ್ಫೇಸ್ ಟೆನ್ಷನ್
Write a note on capillarity. So ಫಸ್ಟು ಸರ್ಫೇಸ್ ಟೆನ್ಷನ್ ಡೆಫಿನಿಷನ್ ನೋಡೋಣ. It is the property of a liquid by which its surface acts like a stretched elastic membrane. ಸರ್ಫೇಸ್ ಟೆನ್ಷನ್ ಅನ್ನುವಂಥದ್ದು ಲಿಕ್ವಿಡ್ಗೆ ಇರುವಂತಹ ಪ್ರಾಪರ್ಟಿ. ಸೊ ಇಲ್ಲಿ ಲಿಕ್ವಿಡ್ನ ಸರ್ಫೇಸು ಸ್ಟ್ರೆಚ್ಡ್ ಎಲಾಸ್ಟಿಕ್ ಮೆಂಬ್ರೇನ್, ಒಂದು ಸ್ಟ್ರೆಚ್ ಆಗಿರುವಂಥ ಎಲಾಸ್ಟಿಕ್ ಮೆಂಬ್ರೇನ್ ಥರ ಆ್ಯಕ್ಟ್ ಮಾಡುತ್ತೆ, ಬಿಹೇವ್ ಮಾಡುತ್ತೆ. ಸೊ ಯಾಕೆ ಈ ರೀತಿ ಆಗುತ್ತೆ ಅಂತ ನೋಡೋದಾದರೆ, ಇಟ್ ಅರೈಸಸ್ ಡ್ಯೂ ಟು ದ ಕೋಯೆಸಿವ್ ಫೋರ್ಸ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಆಫ್ ದ ಲಿಕ್ವಿಡ್. ಸೊ ಲಿಕ್ವಿಡಲ್ಲಿ ಇರುವಂತಹ ಮಾಲಿಕ್ಯೂಲ್ಸ್ಗಳ ನಡುವೆ ಕೋಯೆಸಿವ್ ಫೋರ್ಸು ಡೆವಲಪ್ ಆಗುತ್ತೆ. ಸೊ ಅದರಿಂದ ನಮ್ಮ ಲಿಕ್ವಿಡ್ನ ಸರ್ಫೇಸು ಒಂದು ಎಲಾಸ್ಟಿಕ್ ಮೆಂಬ್ರೇನ್ ಥರ, ಒಂದು ಸ್ಟ್ರೆಚ್ಡ್ ಎಲಾಸ್ಟಿಕ್ ಮೆಂಬ್ರೇನ್ ಥರ ಆ್ಯಕ್ಟ್ ಮಾಡುತ್ತೆ. ದ ಮಾಲಿಕ್ಯೂಲ್ಸ್ ಅಟ್ ದ ಸರ್ಫೇಸ್ experience an inward pull because they are not surrounded by molecules on all sides. This makes the surface contract and acquire minimum surface area. ಸೊ ಯಾಕೆ ಈ ರೀತಿ ಆಗುತ್ತೆ ಅಂದಾಗ, ಸೊ ಸರ್ಫೇಸಲ್ಲಿರುವಂಥ ಮಾಲಿಕ್ಯೂಲ್ಸ್ಗಳು ಇನ್ವರ್ಡ್ ಪುಲ್ನ ಎಕ್ಸ್ಪೀರಿಯೆನ್ಸ್ ಮಾಡುತ್ತೆ. ಅಂದರೆ ಈಗ ಸರ್ಫೇಸಲ್ಲಿ ಮಾಲಿಕ್ಯೂಲ್ಸ್ಗಳಿದೆ, ಅವುಗಳ ಕೆಳಗಡೆನೂ ಕೂಡ ಮಾಲಿಕ್ಯೂಲ್ಸ್ಗಳು ಇರುತ್ತಲ್ವ. ಸೊ ಇವು ಏನು ಮಾಡುತ್ತೆ, ಅವುಗಳ ನಡುವೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಡೆವಲಪ್ ಆಗುತ್ತೆ. ಸೊ ಆವಾಗ ಸರ್ಫೇಸಲ್ಲಿರುವಂಥ ಮಾಲಿಕ್ಯೂಲ್ಸ್ಗಳು ಇನ್ವರ್ಡ್ ಪುಲ್ನ ಎಕ್ಸ್ಪೀರಿಯೆನ್ಸ್ ಮಾಡುತ್ತೆ. ಯಾಕೆ ಅಂದರೆ ನಮ್ಮ ಸರ್ಫೇಸಲ್ಲಿರುವಂಥ ಮಾಲಿಕ್ಯೂಲ್ಸ್ಗಳಿಗೆ ಎಲ್ಲ ಸೈಡಲ್ಲೂ ಮಾಲಿಕ್ಯೂಲ್ಸ್ ಇರಲ್ಲ, ಹೌದಾ. ಸೊ ಮೇಲ್ಗಡೆ ಏನಾದರೂ ಇದ್ದಿದ್ರೆ ಅದ್ರ ಮೇಲೆ ಆವಾಗ ಔಟ್ವರ್ಡ್ ಪುಲ್ಲು ಆಗ್ತಿತ್ತು. ಬಟ್ ಮೇಲ್ಗಡೆ ಇಲ್ದಿರೋದ್ರಿಂದ ಸೊ ಅದು ಇನ್ವರ್ಡ್ ಪುಲ್ನ ಎಕ್ಸ್ಪೀರಿಯೆನ್ಸ್ ಮಾಡುತ್ತೆ. ದಿಸ್ ಮೇಕ್ಸ್ ದ ಸರ್ಫೇಸ್ ಕಾಂಟ್ರಾಕ್ಟ್. ಆಗ ಸರ್ಫೇಸ್ ಏನಾಗುತ್ತೆ, ಕಾಂಟ್ರಾಕ್ಟ್ ಆಗುತ್ತೆ. ಆ್ಯಂಡ್ ಅಕ್ವೈರ್ ಮಿನಿಮಮ್ ಸರ್ಫೇಸ್ ಏರಿಯಾ. ಆಗ ಸರ್ಫೇಸ್ ಏರಿಯಾ ಕಡಿಮೆ ಆಗುತ್ತೆ. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಸರ್ಫೇಸ್ ಟೆನ್ಷನ್. ಸೊ ಯಾವ ಯಾವ ಫ್ಯಾಕ್ಟರ್ಸ್ಗಳು ಸರ್ಫೇಸ್ ಟೆನ್ಷನ್ನ ಅಫೆಕ್ಟ್ ಮಾಡುತ್ತೆ ಅಂತ ನೋಡೋದಾದರೆ, ಟೆಂಪರೇಚರ್, ಇಂಪ್ಯೂರಿಟೀಸ್, ದ ನೇಚರ್ ಆಫ್ ದ ಲಿಕ್ವಿಡ್. ಸೊ ನೆಕ್ಸ್ಟ್ ಒನ್, capillarity. Capillarity is the phenomenon in which a liquid rises or falls in a narrow tube, that is capillary tube, due to surface tension, cohesive forces and adhesive forces. ಸೊ ಕೆಪಿಲಾರಿಟಿ ಅನ್ನುವಂಥದ್ದು ಒಂದು ಫೆನಾಮಿನಾನ್ ಅಥವಾ ಒಂದು ಪ್ರೋಸೆಸ್. ಸೊ ಇಲ್ಲಿ ಒಂದು ನ್ಯಾರೋ ಟ್ಯೂಬ್ ಅಥವಾ ಅದನ್ನು ಕೆಪಿಲರಿ ಟ್ಯೂಬ್ ಅಂತ ಕರೀತಾರೆ. ಸೊ ಅದರಲ್ಲಿ ಲಿಕ್ವಿಡ್ಡು ರೈಸ್ ಆಗ್ಬೋದು ಅಥವಾ ಫಾಲ್ ಆಗ್ಬೋದು. ಸೊ ಮೇಲ್ಗಡೆ ಹೋಗೋದು ಅಥವಾ ಕೆಳಗಡೆ ಬರೋದು. ಸೊ ಯಾಕೆ ಈ ರೀತಿ ಆಗುತ್ತೆ ಅಂದರೆ, ಡ್ಯೂ ಟು ಸರ್ಫೇಸ್ ಟೆನ್ಷನ್, ಕೋಹೆಸಿವ್ ಫೋರ್ಸಸ್ ಆ್ಯಂಡ್ adhesive forces. If the adhesive force between the liquid and capillary tube is greater than the cohesive force, the liquid rises in the tube. In case liquid ಮತ್ತು capillary tube ನಡುವೆ adhesive ಫೋರ್ಸು cohesive ಫೋರ್ಸ್ಗಿಂತ ಜಾಸ್ತಿ ಇದ್ದರೆ ಆಗ ಲಿಕ್ವಿಡ್ಡು ಟ್ಯೂಬಲ್ಲಿ ರೈಸ್ ಆಗುತ್ತೆ. ಸೊ ಮೇಲ್ಗಡೆ ಹೋಗುತ್ತೆ. If the cohesive force is greater than the adhesive force, the liquid falls in the tube. In case cohesive force ಏನಾದರೂ adhesive forceಗಿಂತ ಜಾಸ್ತಿ ಇದ್ದರೆ ಆಗ ಟ್ಯೂಬಲ್ಲಿ ಲಿಕ್ವಿಡು ಕೆಳಗಡೆ ಬರುತ್ತೆ. ಎಕ್ಸಾಂಪಲ್, ರೈಸ್ ಆಫ್ ಕೆರೋಸಿನ್ ಇನ್ ದ wick of a lamp and rise of water in plant stems. Next question, derive an expression for resistors connected in series. ಸೊ ಡಯಾಗ್ರಾಮ್ ಇಂಪಾರ್ಟೆಂಟು. ಸೊ ಇದನ್ನು ಫಸ್ಟ್ ಬರೀಬೇಕಾಗುತ್ತೆ. ಲೆಟ್ R1 ಆ್ಯಂಡ್ R2 ಬಿ ದ ಟೂ ರೆಸಿಸ್ಟರ್ಸ್ ಕನೆಕ್ಟೆಡ್ ಇನ್ ಸೀರೀಸ್. ಸೊ R1 R2 ಅನ್ನುವಂಥದ್ದು ರೆಸಿಸ್ಟರ್ಸ್ಗಳು, ಇದನ್ನು ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ದಾರೆ. ವಿ ಬಿ ದ ಅಪ್ಲೈಡ್ ವೋಲ್ಟೇಜ್. ಸೊ ವಿ ಅಂದರೆ ಅಪ್ಲೈಡ್ ವೋಲ್ಟೇಜು. ಐ ಬಿ ದ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ರೆಸಿಸ್ಟರ್ಸ್. ಸೊ ಐ ಅನ್ನುವಂಥದ್ದು ಕರೆಂಟ್. ಇನ್ ಸೀರೀಸ್ ಕಾಂಬಿನೇಷನ್, current through all the resistors remains the same and the applied voltage is equal to the sum of the voltage across each resistors. ಸೊ ಎಲ್ಲ ರೆಸಿಸ್ಟರ್ಗಳಲ್ಲೂ ಫ್ಲೋ ಆಗುವಂಥ ಕರೆಂಟು ಸೇಮ್ ಆಗಿರುತ್ತೆ.
ಆ್ಯಂಡ್ ಅಪ್ಲೈಡ್ ವೋಲ್ಟೇಜು ಸಮ್ ಆಫ್ ದ ವೋಲ್ಟೇಜ್ಗೆ ಈಕ್ವಲ್ ಆಗಿರುತ್ತೆ. ಸೊ ಸಮ್ ಆಫ್ ದ ವೋಲ್ಟೇಜ್ ಅಕ್ರಾಸ್ ಈಚ್ ರೆಸಿಸ್ಟರ್. ಇಫ್ V1 and V2 are the voltages across R1 and R2 respectively, then V equals V1 plus V2. ಆಲ್ರೆಡಿ ಹೇಳಿದ್ವಿ ನಾವು ಅಪ್ಲೈಡ್ ವೋಲ್ಟೇಜ್ ಇಸ್ ಈಕ್ವಲ್ ಟು ದ ಸಮ್ ಆಫ್ ದ ವೋಲ್ಟೇಜ್ ಅಕ್ರಾಸ್ ಈಚ್ ರೆಸಿಸ್ಟರ್. ಸೊ ಅದರಿಂದ ಇಲ್ಲಿ ನೋಡಿ V ಈಕ್ವಲ್ಸ್ IR. ಸೊ ಓಮ್ಸ್ ಲಾ ಪ್ರಕಾರ V ಇಸ್ ಈಕ್ವಲ್ ಟು IR. ಸೊ ಇದನ್ನು ಯೂಸ್ ಮಾಡ್ಕೊಳ್ಳೋಣ. V ಜಾಗದಲ್ಲಿ IR ಅಂತ ಬರೆಯೋದು. ಸೊ ಐ ಅಂತ ಅಂದರೆ ಕರೆಂಟು. ಸೊ ಎರಡೂ ರೆಸಿಸ್ಟರ್ಗಳಲ್ಲೂ ಸೇಮ್ ಕರೆಂಟ್ ಫ್ಲೋ ಆಗ್ತಿದೆ. ಆದ್ದರಿಂದ ಐನ ಆ್ಯಸ್ ಇಟ್ ಈಸ್ ಹಾಗೆ ಬರೆಯೋಣ. ಬಟ್ ರೆಸಿಸ್ಟರ್ ಚೇಂಜ್ ಆಗಿರೋದ್ರಿಂದ ಸೊ ಇಲ್ಲಿ R1 ಇಲ್ಲಿ R2 ಅಂತ ಬರಿತಿದ್ದೀವಿ. ಸೊ V ಈಕ್ವಲ್ಸ್ V1 ಜಾಗದಲ್ಲಿ IR1 ಪ್ಲಸ್ V2 IR2. ಸೊ ಎರಡೂ ಕಡೆ ಐ ಕಾಮನ್ ಇದೆ. ಸೊ ಐ ಕಾಮನ್ ತೆಗೆದ್ರೆ ಏನಾಗುತ್ತೆ, V ಈಕ್ವಲ್ಸ್ I ಇಂಟು R1 ಪ್ಲಸ್ R2. ಸೊ ಇದು ಈಕ್ವೇಷನ್ 1. ಇಫ್ RS ಈಸ್ ದ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಆಫ್ ದ ಕಾಂಬಿನೇಷನ್, ದೆನ್ ಸೊ RS ಅಂತ ಅಂದರೆ ಈಕ್ವಲೆಂಟ್ ರೆಸಿಸ್ಟೆನ್ಸು. ಸೊ ಆಗೇನಾಗುತ್ತೆ, V ಈಕ್ವಲ್ಸ್ IRS. ಸೊ ಇದು ಈಕ್ವೇಷನ್ 2. ಸೊ ಫ್ರಮ್ ಈಕ್ವೇಷನ್ 1 and 2 IRS ಈಕ್ವಲ್ಸ್ I ಇಂಟು R1 ಪ್ಲಸ್ R2. ಸೊ ಎರಡೂ ಕಡೆ ಐ ಕಾಮನ್ ಇದೆ. ಸೊ ಇದು ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿಯುವಂಥದ್ದೇನು, RS ಈಕ್ವಲ್ಸ್ R1 ಪ್ಲಸ್ R2. ಸೊ ಇದು ಈಕ್ವೇಷನ್ 3. ಸೊ ಇಲ್ಲಿ ಎರಡು ರೆಸಿಸ್ಟರ್ಗಳಿದೆ. ಇನ್ ಕೇಸ್ ಎರಡರ ಬದಲಾಗಿ n ನಂಬರ್ ಆಫ್ ರೆಸಿಸ್ಟರ್ಸ್ ಏನಾದರೂ ಸೀರೀಸಲ್ಲಿ ಕನೆಕ್ಟ್ ಆಗಿದ್ರೆ ಸೊ ಆಗ ಎಕ್ಸ್ಪ್ರೆಷನ್ ಏನಾಗುತ್ತೆ, ಜನರಲ್ ಎಕ್ಸ್ಪ್ರೆಷನ್ RS ಈಕ್ವಲ್ಸ್ R1 ಪ್ಲಸ್ R2 ಪ್ಲಸ್ R3 ಪ್ಲಸ್ ಸೊ ಆನ್ RN. ಸೊ ಇದು ಫೈನಲ್ ಎಕ್ಸ್ಪ್ರೆಷನ್. ನೆಕ್ಸ್ಟ್ ಕ್ವೆಶನ್, ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ರೆಸಿಸ್ಟರ್ಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಸೊ ಆಗಲೇ ನಾವು ಸೀರೀಸಲ್ಲಿ ಕನೆಕ್ಟ್ ಆಗಿದ್ದು ನೋಡಿದ್ವಿ, ಅಂದರೆ ಎರಡೂ ಕೂಡ ಪಕ್ಕದಲ್ಲೇ ಕನೆಕ್ಟ್ ಆಗಿತ್ತಲ್ವ. ಸೊ ಈಗ ಪ್ಯಾರಲಲ್ ಆಗಿ ಕನೆಕ್ಟ್ ಆಗಿದೆ. ಸೊ ಇದು ಕೂಡ ಡಯಾಗ್ರಾಮ್ ಇಂಪಾರ್ಟೆಂಟು, ನೀಟಾಗಿ ಬರೀಬೇಕು. ಲೆಟ್ R1 ಆ್ಯಂಡ್ R2 ಬಿ ದ ಟೂ ರೆಸಿಸ್ಟರ್ಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಹ್ಯಾಸ್ ಶೋನ್ ಇನ್ ದ ಫಿಗರ್. ಸೊ R1 R2 ಅನ್ನುವಂಥದ್ದು ಎರಡು ರೆಸಿಸ್ಟರ್ಸ್ಗಳು, ಇದನ್ನು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದ್ದಾರೆ. ಲೆಟ್ V ಬಿ ದ ಅಪ್ಲೈಡ್ ವೋಲ್ಟೇಜ್ across the combination and I1 and I2 be the currents flowing through the resistors R1 and R2 respectively. ಸೊ V ಅನ್ನುವಂಥದ್ದು ಅಪ್ಲೈಡ್ ವೋಲ್ಟೇಜು. ಸೊ I1 ಅನ್ನುವಂಥ ಕರೆಂಟು R1 ಅನ್ನುವಂಥ ರೆಸಿಸ್ಟರಲ್ಲಿ ಫ್ಲೋ ಆಗ್ತಿದೆ, ಆ್ಯಂಡ್ I2 ಅನ್ನುವಂಥ ಕರೆಂಟು R2 ಅನ್ನುವಂಥ ರೆಸಿಸ್ಟರಲ್ಲಿ ಫ್ಲೋ ಆಗ್ತಿದೆ. ಇನ್ ಪ್ಯಾರಲಲ್ ಕಾಂಬಿನೇಷನ್ ವೋಲ್ಟೇಜ್ ಅಕ್ರಾಸ್ ಈಚ್ ರೆಸಿಸ್ಟರ್ಸ್ ರಿಮೈನ್ಸ್ ದ ಸೇಮ್ ಆ್ಯಂಡ್ ದ ಮೇನ್ ಕರೆಂಟ್ ಈಸ್ ಈಕ್ವಲ್ ಟು ಸಮ್ ಆಫ್ ದ ಕರೆಂಟ್ಸ್ ಥ್ರೂ ಈಚ್ ರೆಸಿಸ್ಟರ್. ಪ್ಯಾರಲಲ್ ಕಾಂಬಿನೇಷನಲ್ಲಿ ವೋಲ್ಟೇಜ್ ಸೇಮ್ ಆಗಿರುತ್ತೆ ಆ್ಯಂಡ್ ಮೇನ್ ಕರೆಂಟು ಸಮ್ ಆಫ್ ದ ಕರೆಂಟ್ಸಿಗೆ ಈಕ್ವಲ್ ಆಗಿರುತ್ತೆ. ದಟ್ ಈಸ್ I ಈಕ್ವಲ್ಸ್ I1 ಪ್ಲಸ್ I2. ಸೊ ನಮಗೆ ಒಂದು ಎಕ್ಸ್ಪ್ರೆಷನ್ ಗೊತ್ತಿದೆ, V ಈಕ್ವಲ್ಸ್ IR. ಸೊ ನಮಗೆ ಬೇಕಾಗಿರೋದೇನು I. ಸೊ ಆಗೇನಾಗುತ್ತೆ, ಸೊ ಐನ ಇಲ್ಲೇ ಇಟ್ಕೊಳ್ಳೋಣ, R ಇಲ್ಲಿ ಶಿಫ್ಟ್ ಮಾಡೋಣ. ಸೊ ಆಗ I ಈಕ್ವಲ್ಸ್ V ಬೈ R ಆಗುತ್ತೆ. ಸೊ ಇದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ I ಈಕ್ವಲ್ಸ್, ಸೊ I1 ಜಾಗದಲ್ಲಿ V ಡಿವೈಡೆಡ್ ಬೈ R1. ಸೊ V ಅಂದರೆ ವೋಲ್ಟೇಜ್ ಸೇಮ್ ಇದೆ, ಬಟ್ ರೆಸಿಸ್ಟರ್ ಡಿಫ್ರೆಂಟ್ ಅಲ್ಲ. ಸೊ ಅದರಿಂದ R1 ಪ್ಲಸ್ V ಡಿವೈಡೆಡ್ ಬೈ R2. ಸೊ ಈಗ ಇವೆರಡರಲ್ಲೂ ಕೂಡ ಕಾಮನ್ ಆಗಿರೋದು ಯಾವುದು, V ಅಲ್ವಾ. ಸೊ ವಿನ ಕಾಮನ್ ಆಗಿ ತೆಗೆದ್ರೆ I ಈಕ್ವಲ್ಸ್ V ಇಂಟು 1 ಬೈ R1 ಪ್ಲಸ್ 1 ಬೈ R2. ಸೊ ಇದು ಈಕ್ವೇಷನ್ 1. ಇಫ್ RP ಈಸ್ ದ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಆಫ್ ದ ಕಾಂಬಿನೇಷನ್, ದೆನ್ ಸೊ RP ಅಂದರೆ ಈಕ್ವಲೆಂಟ್ ರೆಸಿಸ್ಟೆನ್ಸ್. ಸೊ I ಈಕ್ವಲ್ಸ್ V ಬೈ RP. ಸೊ ಇದು ಈಕ್ವೇಷನ್ 2. ಸೊ ಫ್ರಮ್ ಈಕ್ವೇಷನ್ 1 and 2, ಸೊ V ಬೈ RP ಈಕ್ವಲ್ಸ್ V ಇಂಟು 1 ಬೈ R1 ಪ್ಲಸ್ 1 ಬೈ R2. ಸೊ ಎರಡರಲ್ಲೂ ಕೂಡ V ಕಾಮನ್ ಇದೆ. ಸೊ ಇದು ಕ್ಯಾನ್ಸಲ್ ಆಗುತ್ತೆ. ಸೊ ಆಗ ಉಳಿಯೋದೇನು, 1 ಬೈ RP ಈಕ್ವಲ್ಸ್ 1 ಬೈ R1 ಪ್ಲಸ್ 1 ಬೈ R2. ಸೊ ಇದು ಈಕ್ವೇಷನ್ 3. ಸೊ ಇಲ್ಲಿ ಎರಡು ರೆಸಿಸ್ಟರ್ಗಳಿದೆ. ಸೊ ಆದ್ದರಿಂದ ನಮಗೇನು ಬಂತು, 1 ಬೈ RP ಈಕ್ವಲ್ಸ್ 1 ಬೈ R1 ಪ್ಲಸ್ 1 ಬೈ R2. ಇನ್ ಕೇಸ್ n ನಂಬರ್ ಆಫ್ ರೆಸಿಸ್ಟರ್ಸ್ ಇದ್ದರೆ ಸೊ ಆಗ ಎಕ್ಸ್ಪ್ರೆಷನ್ ಏನಾಗುತ್ತೆ, 1 ಬೈ RP ಈಕ್ವಲ್ಸ್ 1 ಬೈ R1 ಪ್ಲಸ್ 1 ಬೈ R2 ಪ್ಲಸ್ 1 ಬೈ R3 ಪ್ಲಸ್ ಸೊ ಆನ್ 1 ಬೈ RN. ನೆಕ್ಸ್ಟ್ ಕ್ವೆಶನ್, ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ಕೆಪಾಸಿಟೆನ್ಸ್ ಇನ್ ಸೀರೀಸ್. ಸೊ ಇಲ್ಲಿ ಕೆಪಾಸಿಟರ್ಸ್ಗಳನ್ನ ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ದಾರೆ. ಸೊ ಇಲ್ಲೂ ಕೂಡ ಫಸ್ಟು ಡಯಾಗ್ರಾಮ್ನ ಬರಿಬೇಕು. ಲೆಟ್ C1, C2 ಆ್ಯಂಡ್ C3 ಆರ್ ದ ಕೆಪಾಸಿಟರ್ಸ್ ವಿಚ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್.
ಸೊ C1 C2 ಮತ್ತು C3 ಕೆಪಾಸಿಟರ್ಸ್ಗಳು ಇವನ್ನ ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ದಾರೆ. V1 V2 ಆ್ಯಂಡ್ V3 ಆರ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದ ಕಾಂಬಿನೇಷನ್. ಸೊ V1 V2 ಮತ್ತು V3 ಇದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆಗಿರುತ್ತೆ. ಆ್ಯಂಡ್ Q ಬಿ ದ ಚಾರ್ಜ್ ಆನ್ ಈಚ್ ಕೆಪಾಸಿಟರ್. ಸೊ Q ಅಂದರೆ ಚಾರ್ಜ್, ಸೊ Q ಅಂತ ಅಂದರೆ ಚಾರ್ಜ್. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದ ಕಾಂಬಿನೇಷನ್ ಈಸ್ V ಈಕ್ವಲ್ಸ್ V1 ಪ್ಲಸ್ V2 ಪ್ಲಸ್ V3. ಸೊ ಇದು ಈಕ್ವೇಷನ್ 1. ಅಪ್ಲೈಯಿಂಗ್ ದ ರಿಲೇಷನ್ V is equal to Q by C to each capacitor. ಸೊ ಆಗೇನಾಗುತ್ತೆ, V1 ಈಕ್ವಲ್ಸ್ Q by C1, ಸೊ V2 ಈಕ್ವಲ್ಸ್ Q by C2, V3 ಈಕ್ವಲ್ಸ್ Q by C3. ಸೊ ಈ ವ್ಯಾಲ್ಯೂಸ್ಗಳನ್ನ ಈಕ್ವೇಷನ್ 1ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಆಗೇನಾಗುತ್ತೆ, V ಈಕ್ವಲ್ಸ್ Q by C1 ಅಂದರೆ V1 ಜಾಗದಲ್ಲಿ Q by C1 ಪ್ಲಸ್ V2 ಜಾಗದಲ್ಲಿ Q by C2 ಪ್ಲಸ್ V3 ಜಾಗದಲ್ಲಿ Q by C3. ಸೊ ಇಷ್ಟರಲ್ಲೂ ಕೂಡ Q ಕಾಮನ್ ಇದೆ, ಸೊ ಅದರಿಂದ Qನ ಹೊರಗಡೆ ತಗೊಳ್ಳೋಣ. ಸೊ ಆಗ ಈಕ್ವೇಷನ್ ಏನಾಗುತ್ತೆ, V ಈಕ್ವಲ್ಸ್ Q ಇಂಟು 1 by C1 ಪ್ಲಸ್ 1 by C2 ಪ್ಲಸ್ 1 by C3. ಸೊ ಇದು ಈಕ್ವೇಷನ್ 3. ಸೊ ಇಲ್ಲಿ 3 ಕೆಪಾಸಿಟರ್ಗಳನ್ನು ತೊಗೊಂಡಿದ್ದೀವಿ. ಇಫ್ ದ ಕಾಂಬಿನೇಷನ್ ಈಸ್ ರೀಪ್ಲೇಸ್ಡ್ ಬೈ ಆ್ಯನ್ ಈಕ್ವಲೆಂಟ್ ಕೆಪಾಸಿಟರ್ಸ್ ಆಫ್ ಕೆಪಾಸಿಟೆನ್ಸ್ CNs ವಿ ಗೆಟ್. ಈ ಕಾಂಬಿನೇಷನನ್ನು ಈಕ್ವಲೆಂಟ್ ಕೆಪಾಸಿಟರ್ ಅಂದರೆ CNs. ಸೊ ಈ ಕಾಂಬಿನೇಷನನ್ನು ಈಕ್ವಲೆಂಟ್ ಕೆಪಾಸಿಟರ್ಸ್ ಆಫ್ ಕೆಪಾಸಿಟೆನ್ಸ್ CS ಇಂದ ರೀಪ್ಲೇಸ್ ಮಾಡಿದ್ದಾರೆ. ಸೊ ಆಗೇನಾಗುತ್ತೆ, V ಈಕ್ವಲ್ಸ್ Q by CS. ಸೊ ಇದು ಈಕ್ವೇಷನ್ 4. ಕಂಪೇರಿಂಗ್ ಈಕ್ವೇಷನ್ 3 ಆ್ಯಂಡ್ 4. ಸೊ ಈಕ್ವೇಷನ್ 3 ಮತ್ತು 4ನ ಕಂಪೇರ್ ಮಾಡಿದಾಗ ಸೊ Q by CS ಈಕ್ವಲ್ಸ್ Q ಇಂಟು 1 by C1 ಪ್ಲಸ್ 1 by C2 ಪ್ಲಸ್ 1 by C3. ಸೊ ಎರಡೂ ಕಡೆ Q ಕಾಮನ್ ಇದೆ, ಸೊ ಕ್ಯಾನ್ಸಲ್ ಆಗುತ್ತೆ. ಉಳಿಯುವಂಥದ್ದೇನು 1 by CS ಈಕ್ವಲ್ಸ್ 1 by C1 ಪ್ಲಸ್ 1 by C2 ಪ್ಲಸ್ 1 by C3. ಸೊ ಇಲ್ಲಿ 3 ಕೆಪಾಸಿಟರ್ಸ್ಗಳಿದೆ, ಸೊ ಅದಕ್ಕೆ ಈ ಎಕ್ಸ್ಪ್ರೆಷನ್ ಸಿಕ್ಕಿದೆ. ಇನ್ ಕೇಸ್ 3 ಬದಲಾಗಿ n ನಂಬರ್ ಆಫ್ ಕೆಪಾಸಿಟರ್ಸ್ ಕನೆಕ್ಟ್ ಆಗಿದ್ರೆ ಸೊ ಆಗ ಎಕ್ಸ್ಪ್ರೆಷನ್ ಏನಾಗುತ್ತೆ, 1 by CS ಈಕ್ವಲ್ಸ್ 1 by C1 ಪ್ಲಸ್ 1 by C2 ಪ್ಲಸ್ 1 by C3 ಪ್ಲಸ್ ಸೊ ಆನ್ ಪ್ಲಸ್ 1 by Cn. ನೆಕ್ಸ್ಟ್ ಕ್ವೆಶನ್, ಎಕ್ಸ್ಪ್ಲೈನ್ ಐಸೋಥರ್ಮಲ್ ಆ್ಯಂಡ್ ಅಡಿಯಾಬ್ಯಾಟಿಕ್ ಪ್ರೋಸೆಸ್. ಸೊ ಐಸೋಥರ್ಮಲ್ ಪ್ರೋಸೆಸ್ ಮತ್ತು ಅಡಿಯಾಬ್ಯಾಟಿಕ್ ಪ್ರೋಸೆಸ್ನ ಎಕ್ಸ್ಪ್ಲೈನ್ ಮಾಡಬೇಕು. ಸೊ ಫಸ್ಟ್ ಒನ್, ಐಸೋಥರ್ಮಲ್ ಪ್ರೋಸೆಸ್. ಆ್ಯಂಡ್ ಐಸೋಥರ್ಮಲ್ ಪ್ರೋಸೆಸ್ ಈಸ್ ಎ ಥರ್ಮೋಡೈನಮಿಕ್ ಪ್ರೋಸೆಸ್ ಇನ್ ವಿಚ್ ದ ಟೆಂಪರೇಚರ್ ಆಫ್ ದ ಸಿಸ್ಟಮ್ ರಿಮೈನ್ಸ್ ಕಾನ್ಸ್ಟೆಂಟ್. ಸೊ ಐಸೋಥರ್ಮಲ್ ಪ್ರೋಸೆಸ್ ಅನ್ನುವಂಥದ್ದು ಒಂದು ಥರ್ಮೋಡೈನಮಿಕ್ ಪ್ರೋಸೆಸ್. ಸೊ ಇಲ್ಲಿ ಟೆಂಪ್ರೇಚರ್ ಕಾನ್ಸ್ಟೆಂಟ್ ಆಗಿರುತ್ತೆ, ಒಂದು ಸಿಸ್ಟಮ್ನ ಟೆಂಪ್ರೇಚರು ಕಾನ್ಸ್ಟೆಂಟ್ ಆಗಿರುತ್ತೆ. ಇಟ್ ಅಕ್ಕರ್ಸ್ ವೆನ್ heat is allowed to enter or leave the system to maintain constant temperature. ಸೊ ಇದು ಯಾವಾಗ ಆಗುತ್ತೆ ಅಂದರೆ ಸಿಸ್ಟಮ್ ಒಳಗಡೆ ಹೀಟು ಎಂಟರು ಆಗುತ್ತೆ ಆ್ಯಂಡ್ ಹೊರಗಡೆನೂ ಹೋಗುತ್ತೆ ಟು ಮೇಂಟೈನ್ ಕಾನ್ಸ್ಟೆಂಟ್ ಟೆಂಪರೇಚರ್. ಸೊ ಡ್ಯೂರಿಂಗ್ ಐಸೋಥರ್ಮಲ್ ಪ್ರೋಸೆಸ್ ದೆರ್ ಈಸ್ ಎಕ್ಸ್ಚೇಂಜ್ ಆಫ್ ಹೀಟ್ ಬಿಟ್ವೀನ್ ದ ಸಿಸ್ಟಮ್ ಆ್ಯಂಡ್ ದ ಸರೌಂಡಿಂಗ್ ಆ್ಯಂಡ್ ವೈಸ್ ವರ್ಸಾ. ಸೊ ಐಸೋಥರ್ಮಲ್ ಪ್ರೋಸೆಸ್ಸಲ್ಲಿ ಹೀಟು ಸಿಸ್ಟಮ್ ಮತ್ತು ಸರೌಂಡಿಂಗ್ ನಡುವೆ ಹೀಟ್ ಎಕ್ಸ್ಚೇಂಜ್ ಆಗುತ್ತೆ. From Boyle's law, for an ideal gas, PV is equal to constant. Since temperature is constant, the internal energy of an ideal gas does not change. So ಇಲ್ಲಿ temperature constant ಆಗಿರೋದ್ರಿಂದ internal energy change ಆಗಲ್ಲ of an ideal gas. Any work done by the gas is balanced by an equal amount of heat exchange with the surroundings. So ಇಲ್ಲಿ ಹೇಗೆ ಬ್ಯಾಲೆನ್ಸ್ ಆಗ್ತಿದೆ, by equal amount of heat exchange with surrounding. Example, slow expansion of gas in a cylinder kept in a water bath. ಸೊ ಗ್ಯಾಸು ಸ್ಲೋ ಆಗಿ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗ್ತಿದೆ. ಎಲ್ಲಿರುವಂಥ ಗ್ಯಾಸು, ಸಿಲಿಂಡರಲ್ಲಿರುವಂಥ ಗ್ಯಾಸ್. ಸೊ ಯಾವಾಗ ಅದನ್ನು ವಾಟರ್ ಬಾತಲ್ಲಿ ಇಟ್ಟಾಗ. ಸೊ ನೆಕ್ಸ್ಟ್ ಒನ್, ಅಡಿಯಾಬ್ಯಾಟಿಕ್ ಪ್ರೋಸೆಸ್. ಆ್ಯಂಡ್ ಅಡಿಯಾಬ್ಯಾಟಿಕ್ ಪ್ರೋಸೆಸ್ ಈಸ್ ಎ thermodynamic process in which no heat is exchanged between the system and the surroundings. ಸೊ ಅಡಿಯಾಬ್ಯಾಟಿಕ್ ಪ್ರೋಸೆಸ್ ಅನ್ನುವಂಥದ್ದು ಒಂದು ಥರ್ಮೋಡೈನಮಿಕ್ ಪ್ರೋಸೆಸ್. ಇಲ್ಲಿ ಸಿಸ್ಟಮ್ ಮತ್ತು ಸರೌಂಡಿಂಗ್ ನಡುವೆ ಹೀಟು ಎಕ್ಸ್ಚೇಂಜ್ ಆಗಲ್ಲ. ಇಟ್ ಅಕರ್ಸ್ ಇನ್ ಎ ಥರ್ಮಲಿ ಇನ್ಸುಲೇಟೆಡ್ ಸಿಸ್ಟಮ್. ಸೊ ಒಂದು ಥರ್ಮಲಿ ಇನ್ಸುಲೇಟೆಡ್ ಸಿಸ್ಟಮಲ್ಲಿ ಇದು ಆಗುತ್ತೆ. ಡ್ಯೂರಿಂಗ್ ಅಡಿಯಾಬ್ಯಾಟಿಕ್ ಪ್ರೋಸೆಸ್ there is no exchange of heat
ಟೇಕ್ಸ್ ಪ್ಲೇಸ್ ಬಿಟ್ವೀನ್ ಸಿಸ್ಟಮ್ ಆ್ಯಂಡ್ ಸರೌಂಡಿಂಗ್ ಆ್ಯಂಡ್ ವೈಸ್ ವರ್ಸ. ಸೊ ಆಗಲೇ ಹೇಳಿದಾಗೆ ಸೊ ಇಲ್ಲಿ ಸಿಸ್ಟಮ್ ಮತ್ತು ಸರೌಂಡಿಂಗ್ ನಡುವೆ ಹೀಟು ಎಕ್ಸ್ಚೇಂಜ್ ಆಗಲ್ಲ. ಫಾರ್ ಅನ್ ಐಡಿಯಲ್ ಗ್ಯಾಸ್ ಪಿ ವಿ ಟು ದ ಪವರ್ ಗಾಮಾ ಈಕ್ವಲ್ಸ್ ಕಾನ್ಸ್ಟೆಂಟ್. ಸೊ ಗಾಮಾ ಈಕ್ವಲ್ಸ್ CP/CV. ಸಿನ್ಸ್ no heat is added or removed, any work done result in a change in internal energy. ಸೊ ಇಲ್ಲಿ ಹೀಟು ಆ್ಯಡೂ ಆಗೋದಿಲ್ಲ, ರಿಮೂವ್ನೂ ಆಗಲ್ಲ. ಸೊ ಅದರಿಂದ ಇಂಟರ್ನಲ್ ಎನರ್ಜಿ ಚೇಂಜ್ ಆಗುತ್ತೆ. ಇನ್ ಅಡಿಯಾಬ್ಯಾಟಿಕ್ ಎಕ್ಸ್ಪ್ಯಾನ್ಷನ್ ಟೆಂಪರೇಚರ್ ಡಿಕ್ರೀಸಸ್. ಸೊ ಅಡಿಯಾಬ್ಯಾಟಿಕ್ ಎಕ್ಸ್ಪ್ಯಾನ್ಷನಲ್ಲಿ ಟೆಂಪ್ರೇಚರ್ ಕಡಿಮೆ ಆಗುತ್ತೆ. ಇನ್ ಅಡಿಯಾಬ್ಯಾಟಿಕ್ ಕಂಪ್ರೆಷನ್ ಟೆಂಪ್ರೇಚರ್ ಇನ್ಕ್ರೀಸಸ್. ಸೊ ಅಡಿಯಾಬ್ಯಾಟಿಕ್ ಕಂಪ್ರೆಷನಲ್ಲಿ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಸಡನ್ ಎಕ್ಸ್ಪ್ಯಾನ್ಷನ್ ಆರ್ ಕಂಪ್ರೆಷನ್ ಆಫ್ ಎ ಗ್ಯಾಸ್ ಇನ್ ಎ ಸಿಲಿಂಡರ್ ಫಿಟೆಡ್ ವಿತ್ ಅ ಪಿಸ್ಟನ್. ಸೊ ಒಂದು ಪಿಸ್ಟನ್ ಇರುವಂಥ ಸಿಲಿಂಡರ್, ಸೊ ಅದರಲ್ಲಿ ಗ್ಯಾಸ್ ಫಿಲ್ ಆಗಿದೆ. ಸೊ ಅದು ಸಡನ್ನಾಗಿ ಎಕ್ಸ್ಪ್ಯಾಂಡ್ ಆಗೋದು ಅಥವಾ ಕಂಪ್ರೆಷನ್ ಆಗುತ್ತಲ್ಲ, ಸೊ ಅದು ಅಡಿಯಾಬ್ಯಾಟಿಕ್ ಪ್ರೋಸೆಸ್ಗೆ ಎಕ್ಸಾಂಪಲ್ ಆಗುತ್ತೆ.